ಇನ್ನು ಇದೀಗ ಧರ್ಮಸ್ಥಳ ಪ್ರಕರಣ ಅಮಿತ್ ಶಾ ಅಂಗಳಕ್ಕೆ ಹೋಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಗೃಹ ಸಚಿವರಿಗೆ ಪತ್ರವನ್ನ ಬರೆಯಲಾಗಿದೆ. ಅಮಿತ್ ಶಾಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಪತ್ರವನ್ನ ಬರೆದಿದ್ದಾರೆ. ಧರ್ಮಸ್ಥಳ ಅಪಪ್ರಚಾರಕ್ಕೆ ವಿದೇಶದಿಂದ ಹಣ ಬಂದಿದೆ ಅಂತ ಹೇಳಿ ಉಲ್ಲೇಖವನ್ನು ಮಾಡಿದ್ದಾರೆ. ಕೆಲ ಯೂಟ್ಯೂಬರ್ಸ್ಗೆ ವಿದೇಶದಿಂದ ಹಣವನ್ನು ನೀಡಲಾಗಿದೆ. ಇಡಿ ಮೂಲಕ ತನಿಖೆಯನ್ನ ಮಾಡಿಸಬೇಕು ಅಂತ ಹೇಳಿ ಅಮಿತ್ ಶಾಗೆ ಪತ್ರದ ಮೂಲಕ ಒತ್ತಾಯವನ್ನು ಮಾಡಿದ್ದಾರೆ. ಕೆಲ ಯೂಟ್ಯೂಬರ್ಗಳಿಂದ ದೇಗುಲಕ್ಕೆ ಧಕ್ಕೆ ಆಗಿದೆ. ಅನಾಮಿಕನಿಂದ ದಾರಿ ತಪ್ಪಿಸುವ ಕೆಲಸ ಆಗಿದೆ ಅಂತ ಹೇಳಿ ದೆಹಲಿಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವರಿಗೆ ಈ ಬಗ್ಗೆ ಪತ್ರವನ್ನ ಬರೆಯಲಾಗಿದೆ. ಧರ್ಮಸ್ಥಳ ಅಪಪ್ರಚಾರಕ್ಕೆ ವಿದೇಶದಿಂದ ಹಣ ಸಂದಾಯ ಆಗಿದೆ ಅಂತ ಹೇಳಿ ಆರೋಪವನ್ನ ಮಾಡಿ ಪತ್ರವನ್ನ ಬರೆಯಲಾಗಿದೆ. ಕೆಲ ಯೂಟ್ಯೂಬರ್ಸ್ಗೆ ವಿದೇಶದಿಂದ ಹಣ ಬಂದಿದೆ. ಈ ವಿಚಾರವಾಗಿ ಇಡಿ ಮೂಲಕ ತನಿಖೆಯನ್ನು ಮಾಡಬೇಕು ಅಂತ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಒತ್ತಾಯವನ್ನು ಮಾಡಿದ್ದಾರೆ. ಗೃಹ ಸಚಿವರಿಗೆ ಬರೆದಿರುವಂತಹ ಪತ್ರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗೃಹ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ. ವಿಚಾರಗಳು ಅಪಪ್ರಚಾರಗಳು ಯೂಟ್ಯೂಬ್ಗಳ ಮೂಲಕ ಪ್ರಚಾರಕ್ಕೆ ಬಂದಿರುವಂಥ ವಿಚಾರಗಳು, ಆ ದೇವಸ್ಥಾನದ ಬಗ್ಗೆ ಒಂದಷ್ಟು ಲಘುವಾಗಿ ಮಾತನಾಡುವಂಥದ್ದು, ಆ ದೇವಸ್ಥಾನದ ಬಗ್ಗೆ ಅಗೌರವವಾಗಿ ನಡೆದುಕೊಳ್ಳುವಂಥದ್ದು, ಈ ಎಲ್ಲ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ಗಳು ಕೆಲವು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ಭಕ್ತಾದಿಗಳ ಭಾವನೆಗಳಿಗೆ ಗೌರವ ಕೊಟ್ಟು ನನ್ನ ಪತ್ರ ಗೃಹ ಮಂತ್ರಿಗಳಿಗೆ ನಾನು ಬರೆದಿದ್ದೆ. ಕೇವಲ ಯೂಟ್ಯೂಬ್ ಮಾತ್ರ ಅಥವಾ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಕೂಡ ಇದೆ? ಅಲ್ಲ, ನಾನು ಹೇಳ್ತಾ ಇರೋದು ಯಾವುದೇ ವ್ಯಕ್ತಿಗಳ ವಿಚಾರದಲ್ಲಿ ನಾನು ಹೇಳಿಲ್ಲ. ಯಾರಾದರೂ ಉದಾಹರಣೆಗೆ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ಆಗಬೇಕು ಅಂದವರಿಗೆ ನಾನು ಗೌರವ ಕೊಟ್ಟಿದ್ದೆ. ಸೌಜನ್ಯನ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ನೋಡಿದಾಗ ಹೆಣ್ಮಗಳಿಗಾಗಿರುವಂಥ ಅನ್ಯಾಯಕ್ಕೆ ನ್ಯಾಯ ದೊರಕಬೇಕು. ಅದಕ್ಕೆ ಸರ್ಕಾರ ಆಗಲಿ, ನ್ಯಾಯಾಂಗ ಆಗಲಿ, ಕಾರ್ಯಾಂಗ ಆಗಲಿ, ಶಾಸಕಾಂಗ ಆಗಲಿ ಎಲ್ಲವೂ ಕೂಡ ಒಟ್ಟಾಗಿ ಅವಳಿಗೆ ನ್ಯಾಯ ಕೊಡಬೇಕಾದದ್ದು ಸರಿ ಇದೆ ನನ್ನ ಭಾವನೆಗಳು. ಅದಕ್ಕೋಸ್ಕರ ಒತ್ತಾಯ ಮಾಡಿದೆ. ಒಬ್ಬ ಅನಾಮಿಕ ಅಪರಿಚಿತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಡೆಲ್ಲಿ ಮಂಜು. ಇದೀಗ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಇದೀಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗೃಹ ಸಚಿವರಿಗೆ ಪತ್ರವನ್ನ ಬರೆದಿದ್ದಾರೆ. ಹಾಗಾದ್ರೆ ಈ ಒಂದು ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಕೇಂದ್ರದ ತನಿಖಾ ಸಂಸ್ಥೆಗಳು ತನಿಖೆಗಿಳಿಯುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಮಧು, ಈ ತನಕ ಕೇವಲ SIT ಮುಖಾಂತರವೇ ಆಗ್ತಾ ಇತ್ತು. ಆದರೆ ಅಂಗಳ ಬದಲಾಗ್ತಾ ಇದೆ. SIT ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅದರ ಹಿನ್ನೆಲೆ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕಾಣ್ತಾ ಇರುವಂಥದ್ದು. ಯಾಕಂದರೆ ಈ ತನಕ ಅನಾಮಿಕ ಕೊಟ್ಟ ದೂರನ್ನು ಆಧರಿಸಿ ಅಲ್ಲೆಲ್ಲವೂ ಕೂಡ ಉತ್ಖನನ ಮಾಡುವಂಥ ಕೆಲಸ SIT ಮಾಡ್ತಾ ಇತ್ತು. ಆದರೆ SIT ಅದರ ಹಿಂದಿನ ಪಿತೂರಿಯನ್ನು ಎಣಿಸಬಹುದು, ಅಂದರೆ ಯಾರು ಮಾಡಿರಬಹುದು ಅನ್ನುವಂಥ ಅಂಶಗಳನ್ನು ಬೇಕಾದರೆ ಪತ್ತೆ ಹಚ್ಬೋದು. ಆದರೆ ಇದಕ್ಕೆ ಫಂಡಿಂಗ್ ಆಗ್ತಾ ಇದೆ. ಈ ರೀತಿಯಾದಂಥ ಅಪಪ್ರಚಾರ ಏನು ನಡೀತಾ ಇದೆ ಅನ್ನುವಂಥ ಆರೋಪ ಅವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗೃಹ ಮಂತ್ರಿಗಳಿಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಈ ರೀತಿಯ ಅಪಪ್ರಚಾರ ಏನು ನಡೀತಾ ಇದೆ, ಈ ಅಪಪ್ರಚಾರದ ಹಿಂದೆ ವಿದೇಶಗಳ ಕೈವಾಡ ಇದೆ, ವಿದೇಶಿಯರ ಕೈವಾಡ ಇದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಅಲ್ಲಿಂದ ಫಂಡಿಂಗ್ ಆಗ್ತಾ ಇದೆ. ಯಾಕಂದರೆ ಈ ಮಟ್ಟದಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಅದರಲ್ಲೂ ಕೂಡ ಕೆಲವು ಯೂಟ್ಯೂಬರ್ಸು ಭಾಳ ಅಂದರೆ ಧರ್ಮಸ್ಥಳದ ಒಂದು ಕ್ಷೇತ್ರದ ಬಗ್ಗೆ ಇರ್ಬೋದು, ದೇವಸ್ಥಾನದ ಬಗ್ಗೆ ಇರ್ಬೋದು, ಅಲ್ಲಿನ ಧರ್ಮಕರ್ತರ ಬಗ್ಗೆ ಇರ್ಬೋದು, ಸಾಕಷ್ಟು ರೀತಿಯ ಒಂದು ರೀತಿಯಲ್ಲಿ ಕ್ಷುಲ್ಲಕ ಮಾತುಗಳನ್ನು ಬಳಸಿರುವಂಥದ್ದು, ಅಲ್ಲಿನ ಪಾವಿತ್ರ್ಯತೆಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಇವರಿಗೆ ಎಲ್ಲಿಂದ ಫಂಡಿಂಗ್ ಬರ್ತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಈ ರೀತಿ ಮಾಡಲಿಕ್ಕೆ. ಇದರ ಹಿಂದೆ ಇರುವಂಥದ್ದು ವಿದೇಶಿಗಳ ಕೈವಾಡ. ಹಾಗಾಗಿ ಇದನ್ನು ತನಿಖೆ ಮಾಡಬೇಕಾದ್ರೆ ಇಡಿ ಎಂಟ್ರಿ ಆಗಲೇಬೇಕು ಅನ್ನುವಂತಹ ಒತ್ತಾಯ ಪತ್ರದಲ್ಲಿ ಇರುವಂಥದ್ದು. ಹಾಗಾಗಿ ನಿನ್ನೆಯಷ್ಟೇ ಪತ್ರ ಬರೆದಿದ್ದಾರೆ. ಈಗಷ್ಟೇ ನಮ್ಮ ಜೊತೆ ಅಂದರೆ ಸುದ್ದಿಗಾರರ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇದರ ಹಿಂದೆ ಆರ್ಥಿಕ ಶಕ್ತಿಯಾಗಿ ನಿಲ್ತಾ ಇರುವಂಥದ್ದು ವಿದೇಶಿಯರ ಕೈವಾಡ ಇದೆ. ಹಾಗಾಗಿ ಆ ಹಣಕಾಸಿನ ಹಿಂದೆ ಎಲ್ಲಿಂದ ಬಂತು ಅನ್ನುವಂಥ ತನಿಖೆಯೂ ಕೂಡ ಆಗಬೇಕು. ಹಾಗಾಗಿ ಈ ನಿಟ್ಟಿನಲ್ಲಿ ಇಡಿಗೆ ನೀವು ಡೈರೆಕ್ಷನ್ ಕೊಡಬೇಕು ಅನ್ನುವಂತಹ ಒಂದು ಅಂಶವನ್ನು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಮಧು, ಓಕೆ, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.